Good morning. Good morning, all the students attending today's class. Okay? ಎಸ್ ಮತ್ತೊಮ್ಮೆ ನಿಮ್ಮನ್ನು ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಕೋರಿ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಮತ್ತೊಮ್ಮೆ ನನ್ನ ಕೆಲಸ ಇದೆ, ರಿಮೈಂಡ್ ಮಾಡೋದು. ರಿಮೈಂಡ್, ಹಿಂದಿನ ತರಗತಿಯಲ್ಲಿ ಏನು ಅಭ್ಯಾಸ ಮಾಡೀವಿ ರಿಮೈಂಡ್ ಮಾಡೋದು. ಹಿಂದಿನ ತರಗತಿಯಲ್ಲಿ ನಾವು ಏನು ಅಭ್ಯಾಸ ಮಾಡೀವಪ್ಪ ಅಂದ್ರೆ ಹೇಳ್ರಿ. ಓಕೆ, ರಚನೆಗಳನ್ನು ಮಾಡಿದ್ದೇವೆ. ಏನು ಮಾಡಿದ್ದೇವೆ? ರಚನೆಗಳನ್ನು ಮಾಡಿದ್ದೇವೆ. ಯಾವ್ಯಾವ ರಚನೆಗಳನ್ನು ಮಾಡಿದ್ದೇವೆ? ತ್ರಿಭುಜದ ರಚನೆ ಮಾಡಿ, ಇಂಪಾರ್ಟೆಂಟ್, ತ್ರಿಭುಜದ ರಚನೆ ಮಾಡಿದ್ದೇವೆ. ನಂತರ ವೃತ್ತಗಳಿಗೆ ಸ್ಪರ್ಶಕಗಳನ್ನು ರಚನೆ ಮಾಡಿ 6.2 ಎಕ್ಸಸೈಸನ್ನು ನಾವೇನು ಮಾಡಿದ್ದೀವಪ್ಪ ಬಿಡಿಸಿದ್ದೇವೆ. ಅದು ರೈಟ್. ಇವತ್ತೇನು ಮಾಡೋಣ ಅಂದರೆ ಮುಂದುವರೆದು ಭಾಗ 1ರಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂತ ಚಾಪ್ಟರ್ ಇದೆ ನಮ್ಮದು, ಇಂಪಾರ್ಟೆಂಟ್. ಇದರಲ್ಲಿ ನೋಡ್ರಿ, ಗಮನ ಹೇಳ್ರಿ, 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರ್ತದೆ, 1 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರ್ತದೆ, 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರ್ತದೆ, 3, 2, 5, 1, 6, ಕನಿಷ್ಠ 5 ಮಾರ್ಕ್ಸ್ ಅಂದರೆ ಕಂಪಲ್ಸರಿ ಬರ್ತದೆ ಎಕ್ಸಾಮ್ನಲ್ಲಿ. ಬಿ ಕೇರ್ಫುಲ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಓದಿದ್ದೇವೆ. ಏನು ಓದಿದ್ದೇವೆ ಅಂದರೆ ಕಾರ್ಟೀಸಿಯನ್ ಕೋಆರ್ಡಿನೇಟ್ಸ್ ಅಂದರೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಎಕ್ಸ್ ಅಕ್ಷವನ್ನು ನೋಡಿದ್ದೇವೆ, ವಾಯ್ ಅಕ್ಷವನ್ನು ನೋಡಿದ್ದೇವೆ. ರೈಟ್? ಹಾಗಾದರೆ ಎಕ್ಸ್ ಅಕ್ಷದ ಗುಂಟ ಯಾವ ಬೆಲೆಗಳನ್ನು ನಾವು ಮೈನಸ್ ಮಾಡಬೇಕು, ವಾಯ್ ಅಕ್ಷದ ಗುಂಟ ಯಾವ ಬೆಲೆಗಳು ಮೈನಸ್ ಇರ್ತವೆ, ಮತ್ತು ಎಕ್ಸ್ ಅಕ್ಷಕ್ಕೆ ಮತ್ತು ವಾಯ್ ಅಕ್ಷಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಬೆಲೆಗಳು ಹೇಗಿರ್ತವೆ, ಯಾವ ರೀತಿ ಬೆಲೆಗಳನ್ನು ನೋಡೋಣ ಅನ್ನೋದು ನಾವು ನೋಡಿದ್ದೀವಿ. ಆಲ್ರೆಡಿ ನೋಡಿದ್ದೀವಲ್ಲ? ಎಸ್, ನೋಡಿದ್ದೀವಿ. ಹಾಗಾದರೆ ಎಕ್ಸ್ ಅಕ್ಷದ ಗುಂಟ ಬೆಲೆ ಕೊಡ್ತಿದ್ರು, ಎಕ್ಸ್ ಅಕ್ಷದ ಗುಂಟನ ಹೋಗ್ತೀವಿ. ನಂತರ ವಾಯ್ ಅಕ್ಷದ ಗುಂಟ ಹೋಗ್ತಿದ್ದೀವಿ. ಮತ್ತು ಎಕ್ಸ್ ಮತ್ತು ವಾಯ್ ಅಕ್ಷಗಳು ಎಲ್ಲಿ ಪರಸ್ಪರ ಸಂಧಿಸ್ತವ ಅಲ್ಲಿ ಸಂಧಿಸಿ ನಾವೇನು ಮಾಡ್ತಿದ್ದೆವು ಅಂದರೆ ಬಿಂದುವನ್ನು ಗುರುತಿಸ್ತೀವಿ. ಹೀಗೆ ಬಿಂದುಗಳನ್ನು ಗುರುತಿಸಿ ನಾವೇನು ಮಾಡ್ತಿದ್ದೇವಪ್ಪ ಅಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಹೊಡಿತಿದ್ದೀವಿ. ರೈಟ್? ಆ ಸರಳ ರೇಖೆ ಮಧ್ಯದಲ್ಲಿ ಎಷ್ಟು ಅಂತರ ಇದೆ ಅನ್ನೋದು ಫೈಂಡ್ ಮಾಡಿದ್ದೀವಿ. ದೂರ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವಂಥ ದೂರ ಎಷ್ಟಿರ್ತದೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಎಕ್ಸ್ 5 ವಾಯ್ 4 ಅಂದರೆ ಈಗ ನಾವು ಒಂದು ಈ ರೀತಿ 5 ಮತ್ತು 4 ಗುರುತಿಸಿ ಅವುಗಳ ಮಧ್ಯದ ಅಂತರವನ್ನು ನಾವು ಕಂಡುಹಿಡಿದಿದ್ದೇವೆ. ಗ್ರಾಫಲ್ಲಿ ಹೀಗೆ ನೋಡ್ರಿ, ಗ್ರಾಫಲ್ಲಿ ನಕ್ಷೆಯ ಮೂಲಕ ಬಿಡಿಸಿದೆ ಅಂದರೆ ನಾವೇನು ಮಾಡ್ತಿದ್ದೇವೆ ಅಂದರೆ ಕೊಟ್ಟಿರುವ ನಕ್ಷೆಯಲ್ಲಿ 2 ಬಿಂದುಗಳ ದೂರವನ್ನು ಕನಿಷ್ಠ ಪಕ್ಷ ನಾವೇನು ಮಾಡ್ತಿದ್ದೇವೆ ಗುರುತಿಸ್ತಿದ್ದೇವೆ. ಹಾಗಾದ್ರೆ ಇವತ್ತು ಏನು ಮಾಡೋಣಪ್ಪ ವಿದ್ಯಾರ್ಥಿಗಳೇ? ಇವತ್ತು ನಾವು 2 ಬಿಂದುಗಳ ನಡುವಿನ ದೂರವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನಾನು ಒಂದು ಪ್ರೂಫ್ ಮಾಡಿ ತೋರಿಸ್ತೇನೆ. ಪ್ರೂಫ್ ಮಾಡಿ ತೋರಿಸ್ತೇನೆ. ಎಕ್ಸಾಮ್ದಲ್ಲಿ ಪ್ರೂಫ್ ಏನು ಕೇಳೋದಿಲ್ಲ, ಆದರೆ ಯಾವ ರೀತಿ ಬಂತು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಚೆಂದಾಗಿ ಅರ್ಥ ಮಾಡ್ಕೊಳ್ಳೋದಾಗ ಮುಂದೆ ಎಕ್ಸಾಂಪಲ್ ಬಿಡಿಸ್ಲಿಕ್ಕೆ ನಮ್ಗೆ ತುಂಬ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳು. ರೈಟ್? ಈಗ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದಲ್ಲಿ ನಾನೇನು ಮಾಡಿನಪ್ಪ ಅಂದರೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿಕೊಂಡಿದ್ದೀನಿ. ಗುರುತಿಸಿಕೊಂಡಾಗ ಅದಕ್ಕೆ ನಾನು ಪಿ ಮತ್ತು ಎಸ್ ಆರ್ ಅನ್ನ ಟಿ ಮತ್ತು ಎಸ್ ಗಳನ್ನು ಓ ಎಕ್ಸ್ಗೆ ಲಂಬವಾಗಿ ಎಳೆದಿದ್ದೀನಿ ನೋಡ್ರಿ. ಹಾಗಾದ್ರೆ ಟಿ ಎಸ್ ಅನ್ನೋದು ಓ ಕ್ಯೂ ಟಿ ವರೆಗೆ ನಾನು ವೃದ್ಧಿಸಿದ್ದೀನಿ. ವೃದ್ಧಿಸಿದಾಗ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಉಂಟಾಯಿತು. ಲಂಬಕೋನ ತ್ರಿಭುಜಕ್ಕೆ 3 ಶೃಂಗ ಬಿಂದುಗಳಿರ್ತವೆ. ಆ 3 ಶೃಂಗ ಬಿಂದುಗಳಲ್ಲಿ ಪಿ ಬಿಂದು ಪಿ ಆಫ್ x1 y1 ಇದೆ, ಕ್ಯೂ ಬಿಂದು ಕ್ಯೂ ಆಫ್ x2 y2 ಇದೆ,
ಟಿ ಲಂಬ ಕೋನವಾಗಿದೆ. ಎಲ್ಲರಿಗೂ ಇದು ಈಸಿಯಾಗಿ ಗೊತ್ತಾಗುವಂಥ ವಿಷಯ, ರೈಟ್? ಹಾಗಾದರೆ ಈ ರೀತಿ ಗ್ರಾಫನ್ನು ಬಿಡಿಸುವಾಗ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಅಂತ ನೀವು ಬರೆದರೆ ನಾವು ಬಿಡಿಸಿದ್ವಿ. ಹೀಗಾಗಿ ಪಿ ಆಫ್ x1y1 ಮತ್ತು ಕ್ಯೂ ಆಫ್ x2y2 ನಡುವಿನ ದೂರವನ್ನು ನಾವು ಕಂಡುಹಿಡಿಯಬೇಕು. ನೋಡಿ ವಿದ್ಯಾರ್ಥಿಗಳೇ, ಈ ಪಿ ಮತ್ತು ಈ ಕ್ಯೂ ಅದವಲ್ಲ, ಈ ಎರಡು ಬಿಂದುಗಳ ನಡುವಿನ ಅಂತರವನ್ನು, ದೂರವನ್ನು ನಾವು ಇವತ್ತು ಕಂಡುಹಿಡಿಯುವುದು. ಅದಕ್ಕೆ ನಾವು ದೂರದ ಸೂತ್ರ ಅಂತೀವಿ. ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದೇ ದೂರದ ಸೂತ್ರ. ಇದರಲ್ಲಿ ಏನೂ ಇಲ್ಲ. ಅವೆರಡು ಬಿಂದುಗಳು ಎಷ್ಟು ದೂರದವು, ಯಾವ ರೀತಿ ಅದಾವನ್ನು ಕಂಡುಹಿಡಿಯೋಣ, ಅದೇ ದೂರದ ಸೂತ್ರವನ್ನು ನಾವು ಮಾಡೋಣ. ಅರೆ ರೈಟ್? ಹಾಗಾದ್ರೆ ಈಗ ನೋಡೋಣ. ಎಕ್ಸ್ ಅಕ್ಷಕ್ಕೆ ಪಿ ಆಫ್, ನೋಡ್ರಿ ಇದು ಎಕ್ಸ್ ಅಕ್ಷ, ಎಕ್ಸ್ ಅಕ್ಷಕ್ಕೆ ಪಿ ಆಫ್ ಮತ್ತು ಕ್ಯೂ ಎಸ್ ಲಂಬಗಳನ್ನು ಎಳೆಯಿರಿ. ಎಕ್ಸ್ ಅಕ್ಷಕ್ಕೆ ಏನ್ ಮಾಡುವುದಂದ್ರೆ ಪಿ ಆರ್ ಮತ್ತು ಕ್ಯೂ ಎಸ್ ಅನ್ನು ಲಂಬ ಎಳೆಯುತ್ತೆ. ಇವೆಲ್ಲ ಲಂಬ. ದಿಸ್ ಇಸ್ 90 ಡಿಗ್ರಿ, ಕಂಪಲ್ಸರಿ 90 ಡಿಗ್ರಿ, ಇದು 90 ಡಿಗ್ರಿ ಎಳೆ. ಅರ್ಥ ಆಗುತ್ತಲ್ಲ? ಎಸ್, ಸಿಂಪಲ್, ವೆರಿ ಸಿಂಪಲ್. ನಂತರ ಏನ್ ಮಾಡೋದಂದ್ರೆ ಪಿ ಟಿ ಪರಪೆಂಡಿಕ್ಯುಲರ್ ಟು ಕ್ಯೂ ಎಸ್ ಇದೆ. ಪಿ ಟಿ, ಇದು ಪಿ ಟಿ ಯಾವುದು? ಇದು ಪಿ ಮತ್ತು ಟಿ. ಈ ರೇಖೆ ಅದಲ್ಲ ಕ್ಯೂ ಎಸ್ ಗೆ ಲಂಬವಾಗಿದೆ. ನೋಡ್ರಿ, ಕಂಪಲ್ಸರಿ ಲಂಬವಾಗಿದೆ. ಯಾವ ಲಂಬವಾಗಿದೆ? ಈ ಪಿ ಟಿ, ಇದು ಕ್ಯೂ ಎಸ್ ಗೆ ಪರಸ್ಪರ ಇಲ್ಲಿ ಲಂಬವಾಗಿದೆ. ಲಂಬ ಎಳೆಯಿರಿ, ಎಳೆದ್ಬಿಟ್ಟಿದೆ. ರೈಟ್? ಇಮ್ಯಾಜಿನೇಷನ್, ಊಹೆ ಮಾಡ್ಕೊಂಡು. ಹಾಗಾದ್ರೆ ಓ ಆರ್ ಏನು ಬಿಂದು ಓ ಆರ್, ಇದು ಓ ಆರ್, ಇಲ್ಲಿ x1 ಅಂತ ತೋರಿಸ್ಕೊಂಡೆ. ಸಿಂಪಲ್. ಅದೇ ರೀತಿ ಓ ಎಸ್ ಯಾವುದು? ಓ ಎಸ್ ಇಲ್ಲಿಂದ ಇಲ್ಲಿ x2 ಅಂತ ತೋರಿಸ್ಕೊಂಡೆ. ನಮ್ಮ ಬಿಂದುಗಳು ಏನಪ್ಪಾ ಅಂದ್ರೆ ಓ ಆರ್ x1 ಇದೆ, ಓ ಎಸ್ x2 ಇದೆ. ಸಿಂಪಲ್ ಗುರುತಿಸ್ಕೊಳ್ಳಿ. ಹಾಗಾದ್ರೆ ಆರ್ ಎಸ್ ಏನಾಗ್ತದೆ ನೋಡ್ರಿ, ಇದು ಆರ್ ಎಸ್ ಏನಾಗ್ತದೆ? ಆರ್ ಎಸ್ ಏನಾಗ್ತದೆ ಅಂದ್ರೆ ಗಮನ ಇರಬೇಕು. ಆರ್ ಎಸ್ ಪಿ ಟಿಗೆ ಸಮಾನ. ಇದು ಒಂದು ಆಯತ ಚಿತ್ರ, ನೆನಪಿರಲಿ. ಆಯತಾಕಾರ ಚಿತ್ರದ ಎದುರು ಬದಿಲಿನ ಬಿಂದು ಭಾವಗಳು ಏನಿರ್ತವೆ, ಸಮನಾಗಿರುತ್ತವೆ. ಹಾಗಾದ್ರೆ ಆರ್ ಎಸ್ ಎಷ್ಟು ಸಮಾನ, ಪಿ ಟಿ ಅಷ್ಟೇ ಸಮಾನ. ಹಾಗಾದ್ರೆ ಆರ್ ಎಸ್ ಅಂದ್ರೆ x2 ಮೈನಸ್ x1. ಆರ್ ಎಸ್ ಈಸ್ ಈಕ್ವಲ್ಸ್ ಓ ಎಸ್ ಮೈನಸ್ ಓ ಆರ್. ನೋಡಿ ಎಷ್ಟು ಚಂದ. ನೋಡಿ ಏನ್ ಹೇಳ್ತೀವಿ? ಆರ್ ಎಸ್ ಅಂದ್ರೆ ಆರ್ ಎಸ್ ಈಸ್ ಈಕ್ವಲ್ಸ್ ಏನ್ ಹೇಳ್ತಿದ್ದೀವಿ? ಆರ್ ಎಸ್ ಅಂದ್ರೆ ನೋಡಿ, ಆರ್ ಎಸ್ ಈಸ್ ಈಕ್ವಲ್ಸ್ ಓ ಎಸ್ ಮೈನಸ್ ಏನ? ಓ ಎಸ್ ಮೈನಸ್ ಓ ಆರ್. ಯಾಕಂದ್ರೆ ಬರ್ಕೊಂಡು ಬೇಕಂದ್ರೆ ಆಯ್ತು ನೋಡಿ. ಓ ಆರ್ ಎಸ್ ಈಸ್ ಈಕ್ವಲ್ಸ್ ಓ ಎಸ್ ಮೈನಸ್ ಓ ಆರ್. ಹಾಗಾದ್ರೆ ಓ ಎಸ್ ಎಷ್ಟಿದೆ ನೋಡ್ರಿ? ಎಸ್ ಓ ಎಸ್ ಎಷ್ಟು? x2 ಮೈನಸ್ ಓ ಆರ್ ಎಷ್ಟಿದೆ ನೋಡ್ರಿ? x1. ಹಾಗಾದ್ರೆ ಆರ್ ಎಸ್ ಈಸ್ ಈಕ್ವಲ್ಸ್ x2 ಮೈನಸ್ x1. ಪಕ್ಕ ನೋಡಿ, ಪಕ್ಕ. ಹಾಗಾದ್ರೆ ಈಸ್ ಈಕ್ವಲ್ ಟು ಪಿ ಟಿ ಅಂತ ಬರ್ದ. ಯಾಕೆ ಪಿ ಟಿ ಅಂತ ಬರ್ದ ಅಂದ್ರೆ ಪಿ ಟಿ ಈ ಪಿ ಟಿ ಇದು ಆರ್ ಎಸ್ ಪರಸ್ಪರ ಸಮ ಇರುತ್ತವೆ. ಯಾಕೆ ಸಮ ಇರುತ್ತದೆ? ಆಯತದ ಎದುರು ಬದಿಲಿನ ಭಾವಗಳು ಸಮವಾಗಿರುತ್ತವೆ. ಸಿಂಪಲ್. ಅದೇ ರೀತಿ ಪಿ ಆರ್ ಮತ್ತು ಟಿ ಎಸ್ ಏನಿರ್ತವೆ? ಪರಸ್ಪರ ಸಮವಾಗಿರ್ತವೆ. ಯಾಕ? ಆಯತದ ಎದುರು ಬದಿಲಿನ ಭಾವಗಳು. ಸಿಂಪಲ್ ಐಡಿ ತಗೋಬೇಕು. ದೇರ್ ಇಸ್ ನೋ ಚೇಂಜಸ್. ಹಾಗಾದ್ರೆ ನಾನು ಬರೀತೇನೆ. ಇದು ಕ್ಲಿಯರ್ ಐತಲ್ಲ? ನೆಕ್ಸ್ಟ್ ಎಸ್ ಕ್ಯೂ ಅಂದ್ರೆ y2 ತಗೊಂಡಿದ್ದೀನಿ. ಯಾವುದು? ಎಸ್ ಕ್ಯೂ. ಎಲ್ಲಿ? ಎಸ್ ಕ್ಯೂ ಫುಲ್ ಇದು y2. ಇದನ್ನ ಅಳಿಸ್ತಾ ನೋಡ್ರಪ್ಪ. ಯಾವ್ದಂದ್ರೆ ದಿಸ್ ಇಸ್ ನೋಡಿ, ಎಸ್ ಕ್ಯೂ ಅಂದ್ರೆ y2 ಆಗಿದೆ. ಹಾಗಾದ್ರೆ ಎಸ್ ಟಿ ಇದೆ ಇಲ್ಲಿ ನೋಡ್ರಿ. ಎಸ್ ಟಿ ಎಲ್ಲಿದೆ? ಎಸ್ ಟಿ ಎದಕ್ಕೆ ಸಮಾನ ಅಂದ್ರೆ ಪಿ ಆರ್. ಆಲ್ರೆಡಿ ನಾನು ಹೇಳಿದ್ದೀನಿ. ಹಾಗಾದ್ರೆ ಇದು y1 ಅಂತ ತಗೊಂಡ. y1 ಇದನ್ನು y1 ಆಗಿದೆ. ಹೌದಿಲ್ಲ? ಸೇಮ್ ಅಲ್ಲ, ಎರಡು ಈಕ್ವಲ್ ಅದ. ಇದು y1 ಇದು y1. ಹಾಗಾದ್ರೆ ನಮಗೆ ಏನಾಗಬೇಕಪ್ಪ ಅಂದ್ರೆ ಕ್ಯೂ ಟಿ ಬೇಕಪ್ಪ.
ಕ್ಯೂ ಟಿ, ಈ ಕ್ಯೂ ಟಿ ಬೇಕು. ಎಲ್ಲಿಂದ ಈ ಕ್ಯೂ ಟಿ ಬೇಕು ನಮಗೆ. ಎಷ್ಟರಿಂದ ಎಷ್ಟು ಬೇಕು? ಕ್ಯೂ ಟಿ ಈಸ್ ಈಕ್ವಲ್ಸ್ ಕ್ಯೂ ಟಿ ಈಕ್ವಲ್ ಏನಾದ್ರು ನೋಡ್ರಿ, ಕ್ಯೂ ಎಸ್ ತಗೊಂಡಿನಿ ಅಥವಾ ಎಸ್ ಕ್ಯೂ ತಗೊಂಡಿನಿ. ಎಸ್ ಕ್ಯೂ ಮೈನಸ್ ಯಾರಾದ್ರಿ ಮೈನಸ್ ಟಿ ಎಸ್ ಅಥವಾ ಎಸ್ ಟಿ. ಹಾಗಾದ್ರೆ ಎಸ್ ಕ್ಯೂ ವೈ ಟು ಟಿ ಎಸ್ ವೈ ಒನ್. ಹಾಗಾದ್ರೆ ವೈ ಟು ಮೈನಸ್ ವೈ ಒನ್. ಸಿಂಪಲ್ ನೋಡಿ, ನಾನು ಹೇಳ್ತೀನಿ, ಗಮನ ಇರಲಿ. ಒಂದು ಬೆಲೆ ಎಸ್ ಕ್ಯೂ ಇದೆ, ಎಸ್ ಕ್ಯೂ ವೈ ಟು ಆಗಿದೆ. ಇನ್ನೊಂದು ಎಸ್ ಟಿ ಇದೆ, ವೈ ಒನ್ ಆಗಿದೆ. ನಮಗೆ ಎರಡ ಬೆಲೆ ಬೇಕಪ್ಪ ಅಂದ್ರೆ ಎಸ್ ಟಿ ಬೆಲೆಗಳನ್ನು ಬೇಕು. ಎಸ್ ಟಿ ಈಸ್ ಈಕ್ವಲ್ಸ್ ಪಿ ಆರ್ ಈಕ್ವಲ್ಸ್ ವೈ ಒನ್ ಇದೆ, ವೈ ಒನ್ ಹಾಕಿದೆ. ನನಗೆ ಯಾವ್ದು ಬೆಲೆ ಬೇಕಂದ್ರೆ ಕ್ಯೂ ಟಿ ಬೆಲೆ ಬೇಕು. ಕ್ಯೂ ಟಿ ಅಂದ್ರೆ ಏನಾಗುತ್ತೆ? ಎಸ್ ಕ್ಯೂ ಮೈನಸ್ ಟಿ ಎಸ್ ಅಥವಾ ಎಸ್ ಟಿ ಆಗಿದೆ. ಹಾಗಾದ್ರೆ ಎಸ್ ಕ್ಯೂ ಎಷ್ಟಿದೆ ಅಂದ್ರೆ ವೈ ಟು ಆಗಿದೆ. ಟಿ ಎಸ್ ಅಥವಾ ಎಸ್ ಟಿ ಎಷ್ಟಿದೆ ಅಂದ್ರೆ ವೈ ಒನ್ ಆಗಿದೆ. ಹಾಗಾದ್ರೆ ವೈ ಟು ಮೈನಸ್ ವೈ ಒನ್ ಆಗಿದೆ. ಹಾಗಾದ್ರೆ ನಮ್ಗೆ ಏನೇನು ಸಿಕ್ತು ವಿದ್ಯಾರ್ಥಿಗಳೇ? ಎಸ್ ಎಸ್, ಆರ್ ಎಸ್ ಅಥವಾ ಪಿ ಟಿ ಸಿಕ್ತು. ಕ್ಯೂ ಟಿ ಅಥವಾ ಕ್ಯೂ ಟಿ, ಈ ಕ್ಯೂ ಟಿ ಸಿಕ್ತು. ಹಾಗಾದ್ರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಯಾವುದು ಲಂಬಕೋನ ತ್ರಿಭುಜ? ಪಿ ಟಿ ಕ್ಯೂ. ಪಿ ಟಿ ಕ್ಯೂ ಇದು ಒಂದು ಲಂಬಕೋನ ತ್ರಿಭುಜ. ಪೈಥಾಗೋರಸ್ ಪ್ರಮೇಯ ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ಆರ್ ಯು ರೈಟ್? ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತದೆ? ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತದೆ. ಹಾಗಾದ್ರೆ ಇಲ್ಲಿ ವಿಕರಣೆ ಯಾವುದು? ವಿಕರಣೆ ಹ್ಯಾಂಗೆ ಕಂಡುಹಿಡಿಬೇಕು? ಲಂಬಕೋನದ ಅಭಿಮುಖವಾದಂತಹ ಭಾಗವು ವಿಕರಣವಾಗಿರುತ್ತದೆ. ಹಾಗಾದ್ರೆ ಏನಾಯ್ತು? ಪಿ ಕ್ಯೂ ಸ್ಕ್ವೇರ್ ಆಯಿತು. ಹಾಗಾದ್ರೆ ಪಿ ಕ್ಯೂ ಸ್ಕ್ವೇರ್ ಆಯಿತು. ಉಳಿದೆರಡು ಭಾವಗಳು ಇದು ಪಿ ಟಿ ಇದೆ, ಎಂದು ಟಿ ಕ್ಯೂ ಇದೆ. ಹಾಗಾದ್ರೆ ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್ ಲಂಬಕೋನ ತ್ರಿಭುಜ. ಹಾಗಾದ್ರೆ ಗಮನ ಇರಲಿ ವಿದ್ಯಾರ್ಥಿಗಳೇ, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಪಿ ಟಿ ಅಂದ್ರೆ ಎಷ್ಟಲ್ಲಿ ಹೇಳಿ? ಎಲ್ಲಿ ಅದೇ ಪಿ ಟಿ ಎಲ್ಲಿದೆ? ಪಿ ಟಿ, ಪಿ ಟಿ ಅಥವಾ ಕ್ಯೂ ಟಿ ನೋಡಿ. ಪಿ ಟಿ ಎಲ್ಲಿದೆ? ಪಿ ಟಿ, ಈ ಪಿ ಟಿ, ಈ ಪಿ ಟಿ, ಈ ಪಿ ಟಿಗೆ ಈ ಆರ್ ಎಸ್ ಗೆ ಸಮವಾಗಿರುತ್ತದೆ. ಹಾಗಾದರೆ ಆರ್ ಎಸ್ ಎಷ್ಟಿದೆ? ಎಸ್ ಟು ಮೈನಸ್ ಎಸ್ ಒನ್ ಇದೆ. ನೋಡಿ, ಈ ಪಿ ಟಿ ಸ್ಕ್ವೇರ್. ಹಾಗಾದ್ರೆ ಪಿ ಟಿಗೆ ಯಾವತ್ತು ಸಮ ಇದೆ? ಆರ್ ಎಸ್ ಸಮ ಇದೆ. ಯಾಕೆ? ಆಯತದ ಅಭಿಮುಖ ಭಾವಗಳು ಸಮವಾಗಿರುತ್ತವೆ. ಸಿಂಪಲ್, ಐಡಿಯಾ ಸಿಂಪಲ್. ಹಾಗಾದರೆ ಗಮನ ಇರಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಕರೆಕ್ಟಾಗಿ ಬರೀಬೇಕು. ಮತ್ತು ಎಕ್ಸ್ ಟು ಹಿಂಗೆ ಬರೆಯೋದು ನೀವು ಹಿಂಗೆ ತೆಲಿವನ್ ಬರ್ಬೇಕು. ಎಕ್ಸ್ ಬಾರ್ ಬರಬೇಕು ತಪ್ಪು. ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ. ಯಾವ್ದಿದೆ ಕ್ಯೂ ಟಿ? ಕ್ಯೂ ಟಿ ಎಷ್ಟಿದೆ? ವೈ ಟು ಮೈನಸ್ ವೈ ಒನ್. ಹಾಗಾದರೆ ವೈ ಟು ಮೈನಸ್ ವೈ ಒನ್. ಸಿಂಪಲ್ ಡೆರಿವೇಷನ್ಸ್, ಸಿಂಪಲ್ ಆಸ್ಪೆಕ್ಟ್ಸ್, ದರ್ ಇಸ್ ನೋ ಚೇಂಜ್. ಭಾಳ ಈಸಿ ಮಾಡ್ತಾ ಇದ್ದೀನಿ, ಏನೇನು ಸಮಸ್ಯೆ. ಓಕೆ, ಹಾಗಾದರೆ ಗಮನ ನೀಡಿ ವಿದ್ಯಾರ್ಥಿಗಳೇ, ನಾನೀಗ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅನ್ನು ರಿಮೂವ್ ಮಾಡಲು ಸ್ಕ್ವೇರ್ ರೂಟ್ ಆಗುತ್ತದೆ. ಹಾಗಾದರೆ ಪಿ ಕ್ಯೂ ಇಸ್ ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಹಾಗಾದರೆ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ದೂರದ ಸೂತ್ರ. ಏನಂತ ಕರಿತೀವಿ? ದೂರದ ಸೂತ್ರ. ಎದರ ದೂರದ ಸೂತ್ರ? ಎರಡು ಬಿಂದುಗಳ ನಡುವಿನ ದೂರದ ಸೂತ್ರ. ಒಂದು ಬಿಂದು ಪಿ ಆಫ್ ಎಕ್ಸ್ ಒನ್ ವೈ ಒನ್ ಆಗಿರಲಿ, ಇನ್ನೊಂದು ಬಿಂದು ಕ್ಯೂ ಆಫ್ ಎಕ್ಸ್ ಟು ವೈ ಟು ಆಗಿರಲಿ. ಆ ಎರಡೂ ಬಿಂದುಗಳ ನಡುವಿನ ದೂರ ಪಿ ಕ್ಯೂ ಇಸ್ ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ರೂಟ್ ಆಫ್. ಹಾಗಾದರೆ ಇದಕ್ಕೆ ನಾವು ದೂರದ ಸೂತ್ರ, ಎರಡು ಬಿಂದುಗಳ ನಡುವಿನ ದೂರದ ಸೂತ್ರವನ್ನು ಈ ಡೆರಿವೇಶನ್ ಮೂಲಕ, ಈ ಸೂತ್ರದ ಮೂಲಕ ನಾವು ಬಿಡಿಸ್ಬೋದು. ಎಕ್ಸಾಮ್ದಾಗ ಏನು ಕೇಳ್ತಾನಂದ್ರೆ ಎರಡು ಬಿಂದುಗಳ ಕೊಟ್ಟು ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದಿಲ್ಲ. ದೂರ ಮೀನ್ಸ್ ಡಿಸ್ಟನ್ಸ್ ಇಂಗ್ಲೀಷ್ನಲ್ಲಿ. ಹಾಗಾಗಿ ಇದಕ್ಕೆ ಡಿಸ್ಟನ್ಸ್ ಫಾರ್ಮುಲಾ ಅಂತ ಕರಿತೀವಿ.
This is called what? Distance formula. What is the distance formula? Distance formula small d ಇನ್ನೊಂದು d is equals. ಯಾವುದೇ ಬಿಂದುಗಳು ಕೊಟ್ಟಿಲ್ಲ ತೋರಿ. P ಮತ್ತು Q ಬಿಂದುಗಳ ಕೊಟ್ಟ, A ಮತ್ತು B ಬಿಂದುಗಳ ಕೊಟ್ಟ, ಅವ ನೀವು AB ಅಂತ ಹೋಗ್ಬೇಕು. PQ ಕೊಟ್ಟು PQ ಅಂತ ಹೋಗ್ಬೇಕು. RS ಕೊಟ್ಟು RS ತಗೋಬೇಕು. XY ಕೊಟ್ಟು XY ತಗೋಬೇಕು. ಬಿಂದುವೇ ಕೊಡಲಿಲ್ಲಪ್ಪ ಅವ್ರು. ಬಿಂದುಗಳ ಬೆಲೆ ಅಷ್ಟೇ ಕೊಟ್ಟ, ಯಾವ ಬಿಂದು ಅಂತ ಕೊಡಲಿಲ್ಲ ಅಂದ್ರೆ ಅವ ನೀವೇನು ಮಾಡಬೇಕು? D is equal root of x2 minus x1 whole square plus y2 minus y1 whole square ಅಂತ ಬರ್ಕೋಬೇಕು. 3, 4 ಮತ್ತು 5, 6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂದಾಗ ನೀವು ಡಿ ಅಂತ ತಗೋಬೇಕು. ಒಂದು ವೇಳೆ ಎ ಮತ್ತು ಬಿ ಕೊಟ್ಟರೆ ಎ ಬಿ ಅಂತ ತಗೋಬೇಕು. ಇದಕ್ಕೆ ನಾವು ದೂರದ ಸೂತ್ರ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಕಾಲ್ಡ್ ದ ಡಿಸ್ಟೆನ್ಸ್ ಫಾರ್ಮುಲಾ ಇನ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ನಿರ್ದೇಶಾಂಕ ರೇಖಾ ಗಣಿತ ಎಂಬುದು ಗಣಿತದ ಒಂದು ಶಾಖೆಯಾಗಿರುತ್ತದೆ ವಿದ್ಯಾರ್ಥಿಗಳು. ನಿರ್ದೇಶಾಂಕ ರೇಖಾ ಗಣಿತ ಎಂಬುದು ಗಣಿತದ ಒಂದು ಶಾಖೆಯಾಗಿರುತ್ತದೆ. ಹಾಗಾದರೆ ಇಲ್ಲಿ ಗಣಿತದ ಒಂದು ಶಾಖೆ ಏನು ಹೇಳುತ್ತದೆ? ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕುರಿತು ಅಭ್ಯಾಸ ಮಾಡುವಂಥ ಒಂದು ಗಣಿತ ಇದ್ದಲೇ ಇದಕ್ಕೆ ನಾವು ನಿರ್ದೇಶಾಂಕ ರೇಖಾ ಗಣಿತ. ಹಾಗಾದರೆ ನಿರ್ದೇಶಾಂಕಗಳನ್ನು ನಾವು ಗ್ರಾಫಲ್ಲಿ ಎಕ್ಸ್ ಅಕ್ಷೆಯಲ್ಲಿ ವಾಯ್ ಅಕ್ಷೆಯಲ್ಲಿ ಗುರುತಿಸ್ತೇವೆ ವಿದ್ಯಾರ್ಥಿಗಳಿಗೆ. ಇದಕ್ಕೆ ನಾವು ನಿರ್ದೇಶಾಂಕ ರೇಖಾ ಗಣಿತ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ನಾವು ಕಾರ್ಟೇಶಿಯನ್ ಪ್ರಾಡಕ್ಟ್ಸ್ ಅಂತ 9ನೇ ಕ್ಲಾಸ್ನಾಗ ಓದಿದ್ದೀವಿ. ಅದನ್ನೇ ನಾವಿಲ್ಲಿ ನಾವು ಓದ್ತಾ ಇದ್ದೀವಿ ಮುಂದುವರಿದ ಭಾಗ. ಹಾಗಾದರೆ ಓಕೆ ವಿದ್ಯಾರ್ಥಿಗಳು, ಹೀಗೆ ನಾವು ಅಭ್ಯಾಸ ಮಾಡುವ. ಹಾಗಾದರೆ ಈ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಅಭ್ಯಾಸ ಮಾಡಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ ಗಮನ, ಈಗ ಜಸ್ಟ್ ನಾನು ಇದನ್ನು ತೋರಿಸು ಇಷ್ಟ. ಒಂದು ವೇಳೆ ನಿಮ್ಗೆ ಏನಾಗ್ಬೋದು ಅಂದರೆ ಒಂದು ಬಿಂದು P of x1 y1 ಕೊಟ್ಟ, Q ಬಿಂದು 0 0 ಕೊಟ್ಟರೆ x2 y2 ಇಲ್ಲಪ್ಪ. ಏನಾಗ್ಬೋದಿದ್ರೆ x2 y2 0 0 ತುಂಬಿಡ್ತೀನಿ ಅಂತ ಹೇಳ್ಬೋದು. ಅವಾಗ ಏನಾಗ್ತದೆ ಗೊತ್ತಾ? PQ is equals root of, ನೋಡ್ರಿ 0 0 x1 square plus y1 square. ಕರೆಕ್ಟ್? ಅಥವಾ P of x y ಕೊಟ್ಟ, Q 0 ಕೊಟ್ಟರೆ ಏನಾಗುತ್ತದೆ? PQ is equals root x square plus y square. ಕರೆಕ್ಟ್? ಹಾಗಾದ್ರೆ ಇದಕ್ಕೆ ನಾವೇನು ಕರಿತೀವಿ ಅಂದರೆ ಮೂಲ ಬಿಂದುವಿನ ಸೂತ್ರ ಅಂತ ಕರಿತೀವಿ. ಮೂಲ ಬಿಂದುವಿನ ಸೂತ್ರ ಎಷ್ಟು ಚಂದಿಲ್ಲ? ಭಾಳ ಈಸಿ ಅದು. ದ ಫಾರ್ಮುಲಾ ಫಾರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಒರಿಜಿನ್ ಆ್ಯಂಡ್ ದಿ ಪಾಯಿಂಟ್ಸ್. ಒರಿಜಿನ್ ಅಂದ್ರೆ ಮೂಲ ಬಿಂದುವಿನ ಸೂತ್ರ ಬರೆಯಿರಿ ಅಂದ್ರೆ PQ is equals root x square plus y square ಅಥವಾ D is equals root x square plus y square. ಹಾಗಾದ್ರೆ ನಾವು ಮೂಲ ಬಿಂದುವಿನ ಸೂತ್ರವನ್ನು ಬಿಡಿಸಬಹುದು, ದೂರದ ಸೂತ್ರವನ್ನು ಅಪ್ಲೈ ಮಾಡಿಬಿಟ್ಟು ಬಿಡಿಸಬಹುದು. ಹೌದಾ ವಿದ್ಯಾರ್ಥಿಗಳೇ? ಮಾಡುವ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲೆಕ್ಕಗಳನ್ನು ಬಿಡಿಸೋಣಲ್ಲ? ಎಸ್ ರೈಟ್. ಹಾಗಾದ್ರೆ ಇದಿಷ್ಟನ್ನು ಅಲಗಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಎಸ್ ಚಂದ. ದೂರದ ಸೂತ್ರ 35, ಮೂಲ ಬಿಂದುವಿನ ಸೂತ್ರ 35. ಆ ಎರಡೂ ಸೂತ್ರಗಳನ್ನು ಉಪಯೋಗ ಮಾಡಿಕೊಂಡಿದ್ದೆ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಸಮಸ್ಯೆಗಳನ್ನು ನಿಮಗೆ ಬಿಡಿಸ್ತೀನಿ ವಿದ್ಯಾರ್ಥಿಗಳೇ. ಬಿಡಿಸೋದ ಚೆಂದಾಗಿ ಬಿಡಿಸೋಣ, ಏನು ನೋ ಡೌಟ್ ಏಟ. ಇಲ್ಲೊಂದಿದೆ ನೋಡಿ ಗಮನ ಆಗಲಿ. ಇಲ್ಲೊಂದು ಎಕ್ಸಾಂಪಲ್, 2 ಮತ್ತು 1,2 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಕ್ವಶನ್, ದೂರವನ್ನು ಕಂಡುಹಿಡಿಯಿರಿ. ಏನು ವಿದ್ಯಾರ್ಥಿ ಕಂಡುಹಿಡಿಯಿರಿ. ಅವ ನೀವೇನು ಮಾಡ್ಬೇಕು ವಿದ್ಯಾರ್ಥಿಗಳೇ? ಈಗ ಬಿಂದು ಕೊಟ್ಟರೆ ಬಿಂದು ಇರೋ ಅನ್ಬೇಕು, ಬಿಂದುಗಳ ಕೊಡಲಿಲ್ಲ ಅಂದರೆ ಡಿ ಅಂತ ಹೋಗ್ಬೇಕು. ಈಗ ನಾನೇನು ಮಾಡ್ತೀನಿ, ಮೊದಲ ಬಿಂದು ಏನಿರ್ತದೆ ಪರಿಹಾರ ಏನು ಬಿಡಬೇಕು. ಒಂದು ವಿದ್ಯಾರ್ಥಿಗಳೇ ಚೆಂದಾಗಿ ಅರ್ಥ ಮಾಡ್ಕೊಳ್ಬೇಕು, ನೀಟಾಗಿ ಬಿಡಿಸ್ಬೇಕು. ಅವು ಭಾಳ ಅನುಕೂಲ ವಿದ್ಯಾರ್ಥಿ. ಈಗ ನಾವು x1 y1 ನನಗೆ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದರೆ 2,3 ಕೊಟ್ಟಿದ್ದಾರೆ. ಪ್ರತಿ ಸರಿ ಬರ್ಕೋಬೇಕು ಈಸಿಯಾಗಿ. ಇನ್ನೊಂದು ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ x2 y2 ಕೊಟ್ಟಿದ್ದಾರೆ ನಮಗೆ ಅಂತ ತಿಳ್ಕೊಬೇಕಾ. ಎಷ್ಟು ಕೊಟ್ಟಿದ್ದಾರೆ? 1,2 ಕೊಟ್ಟಿದ್ದಾರೆ. ಸಿಂಪಲ್ ಐಡಿಯಾಸ್.
ಈಸಿಯಾಗಿ ನಾವು ಬಿಡಿಸ್ತೇವೆ. ಹಾಗಾದ್ರೆ ದೂರದ ಸೂತ್ರ ಏನಿದೆಪ್ಪ ಅಂದರೆ ಡಿ ಅಂತ ತಗೊಂಡು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತ ತಗೊಂಡು ವಿದ್ಯಾರ್ಥಿಗಳೇ ಪ್ಲಸ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಸಿ 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 ಈಸಿ. ದೂರದ ಸೂತ್ರ ಕರೆಕ್ಟಾಗಿ ಬರ್ಕೋಬೇಕು, ಸ್ಕ್ವೇರ್ ರೂಟನ್ನು ಸರಿಯಾಗಿ ಹಾಕೋಬೇಕು, ಅಂದಾಗ ಮಾತ್ರ ನಮ್ಮ ಲೆಕ್ಕ ಈಸಿ ಆಗಿಬಿಡ್ತದೆ. ನೀವು ಅದನ್ನು ಬಿಟ್ಟು ಬೇರೆ ಬೇರೆ ಹಾಕಿದರೆ ತಪ್ಪ. ಸರಿಯಲ್ಲ? ಓಕೆ, ಸಿಂಪಲ್, ಹೌದಾ? ಹಾಗಾದರೆ ಬೆಲೆಗಳನ್ನು ತುಂಬಬೇಕು, ಲೆಕ್ಕ ಬಿಡಿಸ್ಬೇಕು. ಹಾಗಾದ್ರೆ ದಟ್ ಈಸ್ ರೂಟ್ x2 ಎಲ್ಲಿದೆ ನೋಡ್ರಿ, x2 1 ಮೈನಸ್ ಬ್ರಾಕೆಟ್ ಹಾಕಬೇಕು, ಇದ್ದಂಥ ಬ್ರಾಕೆಟ್ ಹಾಕಬೇಕು. ಹಾಗಾದ್ರೆ x1 ಏನು ನೋಡ್ರಿ, x1 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟಿದೆ ನೋಡ್ರಿ, y2 2 ಮೈನಸ್ y1 ಎಷ್ಟಿದೆ ನೋಡ್ರಿ 3 ಹೋಲ್ ಸ್ಕ್ವೇರ್. ಸಿಂಪಲ್ ಮ್ಯಾಥ್ಸ್, ವೆರಿ ಸಿಂಪಲ್ ಮ್ಯಾಥ್ಸ್. ಅರ್ಥ ಆಗ್ತದೆ ವಿದ್ಯಾರ್ಥಿಗಳು? ಹಾಗಾದ್ರೆ ಒಂದರಲ್ಲಿ 2 ಕಳೆದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಕಳೆದ್ರೆ ಅದನ್ನು ಮೈನಸ್ 1 ಹೋಲ್ ಸ್ಕ್ವೇರ್. ಅರ್ಥ ಮಾಡ್ಕೋ, ಸಿಂಪಲ್ ತಗೊಳ್ಳಿ, ಸಿಂಪಲ್ ಆಗಿ ಬಿಡಿಸ್ಬೇಕು. ಓಕೆ, ಹಾಗಾದ್ರೆ ಗಮನ ವಿದ್ಯಾರ್ಥಿಗಳು, ದಟ್ ಈಸ್ ಈಕ್ವಲ್ಸ್ ರೂಟ್ ಮೈನಸ್ 1 ವರ್ಗ ಮಾಡಿದರೆ ಪ್ಲಸ್ 1 ಸಾಮಾನ್ಯವಾಗಿ ಬರ್ತದೆ. ಮೈನಸ್ 1 ವರ್ಗ ಮಾಡಿದರೆ ಪ್ಲಸ್ 1, ಮೈನಸ್ 1 ಘನ ಮಾಡಿದರೆ ಮೈನಸ್ 1. ಸಿಂಪಲ್. ಯಾವ ಘಾತ ಸೂಚಿಗಳ ಋಣ ಸಂಖ್ಯೆಯ ಘಾತ ಸೂಚಿಗಳು ಸಮಸಂಖ್ಯೆ ಇದ್ದರೆ ಅದು ಪ್ಲಸ್ ಆಗುತ್ತದೆ, ಬೆಸ ಸಂಖ್ಯೆ ಇದ್ದರೆ ಇದು ಮೈನಸ್ ಆಗುತ್ತದೆ. ಸಿಂಪಲ್. ಹಾಗಾದರೆ ಹೇಳಿದ್ದೀನಿ 9ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ ಇದು ಕೂಡ ಎಷ್ಟಾಗ್ತದೆ, ಪ್ಲಸ್ 1. ಹಾಗಾದರೆ ರೂಟ್ 2 ಆಗ್ತದೆ. ರೂಟ್ 2 ವರ್ಗಮೂಲ ತೆಗಿಲಿಕ್ಕೆ ಬಂದರೆ ತೆಗೀರಿ, ಇಲ್ಲ ಬಿಡಿ ವಿದ್ಯಾರ್ಥಿ. ಹಾಗಾದರೆ ಡಿ ಈಸ್ ಈಕ್ವಲ್ಸ್ ನಿಂದ ಆನ್ಸರ್ ರೂಟ್ 2 ಮೂಲಮಾನಗಳನ್ನು ಬರೀಬಹುದು. ಇಲ್ಲಂದರೆ ಹೀಗೆ ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳು, ದೂರದ ಸೂತ್ರಗಳನ್ನು ನಾವು ಕಂಡುಹಿಡಿತೀವಿ. ಸಿಂಪಲ್ ದೂರದ ಸೂತ್ರಗಳನ್ನು ನಾವು ಕಂಡುಹಿಡಿತೀವಿ. ರೈಟ್? ಸಾಕಷ್ಟು ಲೆಕ್ಕಗಳು ಬರ್ತವೆ. ಇವುಗಳು ಒಂದು ವೇಳೆ ಈ ರೀತಿ ಕೊಡ್ತೀವಿ, ಅಳಗಿಸ್ಲಪ್ಪ, ಎಸ್ ಇಲ್ಲ ಈ ರೀತಿ ಕೊಡ್ಬೋದು. ಏನು ನೆಗೆಟಿವ್ ಸೈನ್ ಬರ್ತದೆ, ನೆಗೆಟಿವ್ ಸೈನ್ ಹೇಗೆ ನೆಗೆಟಿವ್ ಸೈನ್ ಬರ್ತದೆ? ಒಂದು ವಿಚಾರ ಇಲ್ಲಿ ಒಂದಿದೆ ನನಗೆ ಬಿಂದು. ಏನಪ್ಪ ಬಿಂದು? ಎರಡನೇ ಎ ಆಫ್ 3 ಬಿ ಆಫ್ -2 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ ಸಿಂಪಲ್ ಏನು ಮಾಡೋದು ಅಂದರೆ ಪರಿಹಾರ ಸಿಂಪಲ್ ಪರಿಹಾರ. ಏನು ಪರಿಹಾರ? x1 y ಕೊಟ್ಟ x1 y ಈಸ್ ಈಕ್ವಲ್ಸ್ ಏನು 3. ಅದೇ ರೀತಿ x2 y2 ಕೊಟ್ಟ ಸಿಂಪಲ್, ಎರಡು ಬಿಂದು x2 y2 ಇರುತ್ತೆ, ಮೈನಸ್ ಮೈನಸ್. ಹಾಗಾದ್ರೆ ದೂರದ ಸೂತ್ರ ಏನಂತ ಹೋಗ್ಬೇಕು ಈಗ? ಎ ಬಿ ಅಂತ ಹೋಗ್ಬೇಕು. ಎ ಬಿ ಇಸ್ ಈಕ್ವಲ್ಸ್ ಯಾಕೆ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ನಮಗೆ. ಸಿಂಪಲ್. ಅವಾಗ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸರಿಯೇನ್ರಿ? ಎಸ್. ಹಾಗಾದ್ರೆ ತುಂಬ ಬೆಲೆ ರೂಟ್ ಆಫ್ x2 x2 ಮೈನಸ್ 2 ಮೈನಸ್ 2 ಬರ್ಕೋಬೇಕು, ಬ್ರಿಕೆಟ್ ಇದೆ ಬ್ರಿಕೆಟ್, ಮೈನಸ್ x1 ಎಷ್ಟಿದೆ ನೋಡಿ 3, ಹೌದಲ್ಲ? ಎಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಗಮನ y2 ಎಷ್ಟಿದೆ ನೋಡ್ರಪ್ಪ, y2 ಮೈನಸ್ 3 ಮೈನಸ್ y1 ಎಷ್ಟಿದೆ ನೋಡಿ 2. ಯಾರಿಗಪ್ಪ ಇದು ಕೇಳ್ಬಿಟ್ಟಿದೆ. ವರ್ಗಮೂಲ ಚಿಹ್ನೆ ಚೆಂದಾಗಿ ಹಾಕಬೇಕು, ಈಸಿಯಾಗಿ ಬಿಡಿಸ್ಬೇಕು. ಕರೆಕ್ಟ್ ಅಷ್ಟು. ಓಕೆ, ರೈಟ್. ಹಾಗಾದ್ರೆ ಈಸ್ ಈಕ್ವಲ್ ರೂಟ್ ನೋಡ್ರಪ್ಪ -2 -3 ಸಜಾತಿ ಚಿಹ್ನೆ ಇದ್ದಾಗ ಕೂಡಿಸಬೇಕು, ವಿಜಾತಿ ಚಿಹ್ನೆ ಇದ್ದಾಗ ಕಳೆಯಬೇಕು ಮತ್ತು ದೊಡ್ಡಂಕಿ ಚಿಹ್ನೆಯನ್ನು ಹಚ್ಚಬೇಕು. ಸಜಾತಿ ಚಿಹ್ನೆ ಇದ್ದಾಗ ಕೂಡಿಸಬೇಕು, ಅದೇ ಚಿಹ್ನೆ ಹಚ್ಚಬೇಕು. ವಿಜಾತಿ ಚಿಹ್ನೆ ಇದ್ದಾಗ ಕಳೆಯಬೇಕು, ಏನು ಮಾಡಬೇಕು? ದೊಡ್ಡಂಕಿ ಚಿಹ್ನೆ ಬರೆಯಬೇಕು. ಹಾಗಾದ್ರೆ ಎರಡು ಸಜಾತಿ ಚಿಹ್ನೆಗಳು ಅವೆರಡನ್ನ ಕೂಡಿಸಿದ್ರೆ -5 ಹೋಲ್ ಸ್ಕ್ವೇರ್ ಪ್ಲಸ್ ಈಗ ಇದು -5. ಹಾಗಾದ್ರೆ -5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೆನಪಲ್ಲಿ -5 ವರ್ಗ ಮಾಡಿ ಪ್ಲಸ್ 25 ಆಗಿದೆ. ಯಾಕೆ ಹೇಳೋಣ? ಯಾಕಪ್ಪ ಅಂತ ಋಣ
ಋಣ ಚಿಹ್ನೆಯ ಘಾತ ಸೂಚಿಗಳು ಸಮಸಂಖ್ಯೆ ಇದ್ದಾಗ ಋಣಗಳು ಧನವಾಗಿ ಕನ್ವರ್ಟೆಡ್ ಆಗ್ತವೆ. ರೈಟ್? ಹಾಗಾದ್ರೆ ಪ್ಲಸ್ ಮೈನಸ್ ಏನನ್ನು ವರ್ಗ ಮಾಡಿದ್ರೆ ಮತ್ತೆ ಪ್ಲಸ್. ಹಾಗಾದ್ರೆ 2 + 50. ಹಾಗಾದ್ರೆ 50 ಈ ರೀತಿ ನಾವು ಬರ್ಕೋಬಹುದು ವಿದ್ಯಾರ್ಥಿಗಳು. ಹಾಗಾದ್ರೆ ನೋಡಿ, ಒಂದು ವರ್ಗ ಸಂಖ್ಯೆ ಆಗಿರೋದು, ಇನ್ನೊಂದು ಯಾವುದೇ ಸಂಖ್ಯೆ. ನಾವು ವರ್ಗಮೂಲ ಕಂಡುಹಿಡಬೇಕಾದ್ರೆ ಒಂದು ವರ್ಗ ಸಂಖ್ಯೆಯನ್ನು ಬರ್ಕೋಬೇಕು ಫಸ್ಟು, ಆಮೇಲೆ ಬೇರೆ ಯಾವುದೇ ಸಂಖ್ಯೆ ಆಗಿದೆ. ಹಾಗಾದ್ರೆ 25 ವರ್ಗಮೂಲ ಎಷ್ಟು? 5. ಹಾಗಾದ್ರೆ 5 × 2 ಏನು? ಈ ರೀತಿಯಾಗಿ ನೀವು ಬಿಡಿಸಿದ್ರೆ ಬಹಳ ಸರಳ ಲೆಕ್ಕ ಬರ್ತದೆ. ಸರಿ, ಅರ್ಥ ಆಗ್ತದಲ್ಲ ನಾನು ಹೇಳಿ? ಓಕೆ. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನಾವು ಬಿಡಿಸ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು, ಹಾಗಾದರೆ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ, ಸರಳವಾಗಿ ಮಾಡೋಣ. ಓಕೆ, ರೈಟ್. ಇಲ್ಲಿ ಒಂದು ಏನಪ್ಪ ನೋಡ್ರಿ, ಇನ್ನೊಂದು ಲೆಕ್ಕ 3ನೇ ಪ್ರಾಬ್ಲಮ್ ಸಣ್ಣ ಮಾಡೋಣ. 2, 5 ಮತ್ತು 0, 0 ಬಿಂದುಗಳ ನಡುವಿನ ದೂರ ಕಂಡುಹಿಡಿ. ದೂರ ಕಂಡುಹಿಡಿ. ಕ್ವಶನ್ ಸರಿ ಅಂದ್ರೆ ಅವ ನಾವೇನು ಮಾಡ್ತೀವಿ? ಹಾಗಾದ್ರೆ ಯಾವ ಸೂತ್ರವನ್ನು ಹಾಕಬೇಕು? ಸಿಂಪಲ್ ಆಗಿದೆ. ನಿಮ್ಗೆ ಏನು ಕೊಟ್ಟಿಲ್ಲ ಅಂದರೆ XY ಕೊಟ್ಬಿಟ್ಟಿದ್ದಾರೆ, ಸಿಂಪಲ್. ಅವಾಗ 2 ನೆನಪಲ್ಲಿ ಒಂದು ಬಿಂದು ಸಂಖ್ಯೆಗಳು ಬಂದು ಇನ್ನೊಂದು ಬಿಂದು ಮೂಲ ಬಿಂದು ಬಂದು ಅಂದರೆ ಮೂಲ ಬಿಂದುವಿನ ಸೂತ್ರವನ್ನು ನೀವು ತುಂಬಬೇಕು. ಬಿಂದುವಿನ ಸೂತ್ರವನ್ನು ಅಪ್ಲೈ ಮಾಡಬೇಕು. ಹೌದಲ್ಲ? ಮೂಲ ಬಿಂದುವಿನ ಸೂತ್ರ ನೀವು ಏನು ಮಾಡ್ಬೋದು? ಅಪ್ಲೈ ಮಾಡಬೇಕು. ಮತ್ತೆ ನೀವು X1 Y1 ಬರ್ಕೊಳ್ಳೋದು, X2 Y2 ಬರ್ಕೊಂಡ್ರು ಸೇಮ್ ಆನ್ಸರ್ ಬರ್ತದೆ, ನೋ ಡೌಟ್. ಆದರೆ ಡೈರೆಕ್ಟ್ ನಮ್ಮ ಫಾರ್ಮುಲಾ ಕೊಟ್ಟಾಗ ನಾವು ಫಾರ್ಮುಲಾವನ್ನು ನಾವೇನು ಮಾಡಬೇಕು? ಯೂಸ್ ಮಾಡ್ಕೊಳ್ತೇವೆ. ಅನ್ನೆಸರಿ ಬೇರೆ ಮಾಡಕ್ಕೆ ಹೋಗಬೇಡಿ. ಸರಿಯಪ್ಪ? ಹಾಗಾದರೆ ಬಿಂದುವಿನ ಸೂತ್ರ D ಮೂಲ X² + Y². ಹಾಗಾದರೆ X² ಅನ್ನು 2 Y² ಅನ್ನು 5 ವರ್ಗಮೂಲ ಚಿಹ್ನೆ ಹಾಕಬೇಕು. ಸರಿ, ಹಾಗಾದರೆ ದಟ್ ಈಸ್ ಈಕ್ವಲ್ಸ್ ಏನಾಗುತ್ತದೆ? 4 + 25. ಯಾಕಂದರೆ 2ನ ವರ್ಗ ಮಾಡಿದ್ರೆ 4 ಬರ್ತದೆ, 5ನ ವರ್ಗ ಮಾಡಿದ್ರೆ 25 ಬರುತ್ತೆ. ಅವು 2 ಕೂಡಿಸಿದ್ರೆ ಎಷ್ಟು? 29. ವರ್ಗಮೂಲ ಚಿಹ್ನೆ ತೆಗಿರಿ ಇಲ್ಲ ಅನ್ಬಿಟ್ಟು ಇದಕ್ಕೆ ನಾವು ಮೂಲ ಬಿಂದುವಿನ ಸೂತ್ರ ವಿದ್ಯಾರ್ಥಿ. ಅರೆ ರೈಟ್? ಈ ರೀತಿಯಾಗಿ ನಾವು ಏನು ಮಾಡಬೇಕು? ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ. ಹಾಗಾದರೆ ಏನಾದರೂ ಕನ್ಫ್ಯೂಸ್ ಇದೆ ಕೇಳಿ. ರೈಟ್? ಹಾಗಾದರೆ ನಾವು ಮುಂದುವರಿಯುವ ಮುಂದಕ್ಕೆ ಇನ್ನೊಂದು ಲೆಕ್ಕ ಇದೆ, ನಾವು ಬಿಡಿಸೋಣ. ಸರಿನಾ? ಈ ರೀತಿಯ ಪ್ರಶ್ನೆಗಳು ಕೊಟ್ಟಾಗ ಏನು ಮಾಡಬಹುದು? ಬರಬಹುದು. ಈ ರೀತಿ ಕೊಡ್ಬೋದು. ಕೆಲವೊಂದು ಎಕ್ಸಾಮಿನೇಷನ್ದಲ್ಲಿ 3 ಮಾರ್ಕ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಈ ರೀತಿ ನಿಮಗೆ ಕೇಳಬಹುದು. ಏನು ಕೇಳಬಹುದು? 3, 2 4ನೇ ಪ್ರಾಬ್ಲಮ್. 3, 2 ಏನಂತ? ಒಂದು ಬಿಂದು 3 ಮತ್ತು 2 ಕೊಟ್ಟಾನ, ಇನ್ನೊಂದು ಬಿಂದು -2 -1 ಮತ್ತು 3 ಬಿಂದು ಕೊಟ್ಟಾನ. ನೋಡಿ, ನೀವು ಇಲ್ಲಿವರೆಗೆ ದೂರದ ಸೂತ್ರವನ್ನು 2 ಬಿಂದುಗಳಿಂದ ಕಂಡಿದ್ದೀರಿ. ಹಾಗಾದರೆ ಈಗ 3 ಬಿಂದುಗಳನ್ನು ಕೊಡ್ತಾನೆ, ಇನ್ನೊಂದು 2, 3 ಕೊಡ್ತಾನೆ. 2 ಈ ರೀತಿ ಬಿಂದುಗಳನ್ನು ಕೊಡ್ತಾನೆ. ಕೊಟ್ಟು ಏನು ಮಾಡ್ತಾನಪ್ಪ? ಈ ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆ ಅಂತ ಪ್ರಶ್ನೆ ಬರ್ತದೆ. ಈ ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆ. ಕ್ವಶನ್ ಹೇಗಿದೆ? ಎಸ್, ಈ ಬಿಂದುಗಳಿಂದ ತ್ರಿಭುಜ ಉಂಟಾದರೆ ಅದರ ಪ್ರಕಾರಗಳಿವೆ. ಪ್ರಕಾರ ಯಾವುದು ಅಂತ ಒಂದು ಪ್ರಶ್ನೆ. ಚಂದ ಈಸಿ. ಯಾವುದು? ಇದರ ಅರ್ಥ ಅಂದ್ರೆ ಏನು ಅಂತ ಕೇಳಿ. 3 ಬಿಂದುಗಳಿಂದ ತ್ರಿಭುಜ ಉಂಟೇ ಆಗ್ತದೆ, ನೋ ಡೌಟ್. ತ್ರಿಭುಜ ಉಂಟಾದರೆ ಯಾವ ರೀತಿ ತ್ರಿಭುಜ ಆಗ್ತದೆ? ಸಮಭಾವ ತ್ರಿಭುಜ, ಸಮದ್ವಿಭಾವ ತ್ರಿಭುಜ, ಅಸಮಭಾವ ತ್ರಿಭುಜ, ಲಂಬಕೋನ ತ್ರಿಭುಜ, ಲಘುಕೋನ ತ್ರಿಭುಜ, ಯಾವುದಾಗ್ತದೆ ಅದನ್ನು ನಮ್ಗೆ ಹೇಳ್ರಿ ಅಂತ ಹೇಳ್ತಾನೆ. ಅದಕ್ಕೆ ನಾವೇನು ಮಾಡೋಣ? ಆ ರೀತಿ ಹೇಳೋಣ. ಸರಿಯಲ್ಲ? ಈಗ ನೋಡ್ರಿ,
ಒಂದು ಕ್ರಿಯ ತ್ರಿಭುಜ ಉಂಟಾಗ್ತದೆ ಪಕ್ಕ ಇಲ್ಲಿ ಒಂದು ತ್ರಿಭುಜ ಹೇಗೆ ಇಲ್ಲೊಂದು ತ್ರಿಭುಜ ನಾನು ಒಂದು ಇಲ್ಲೊಂದು ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ. ಸೊ ಸಿಂಪಲ್ ಐಡಿಯಾ. ಇಂಥ ತ್ರಿಭುಜ ಅದಂತೆ ಗೊತ್ತಿಲ್ಲ ನಮಗೆ. ಇಲ್ಲೊಂದು ತ್ರಿಭುಜ ಅದ, ಆ ತ್ರಿಭುಜನ ಏನು ಮಾಡಿದ್ರು ಪರ್ಪತ್. ಹಾಗಾದರೆ ಎ ಬಿಂದು ಕೊಟ್ಟು ತ್ರಿಭುಜಕ್ಕೆ 3 ಶೃಂಗ ಬಿಂದು ಇರ್ತದೆ. ಹಾಗಾದರೆ 3 ಶೃಂಗ ಬಿಂದು ಅವ ನಾವೇನು ಮಾಡಬೇಕು, ಇಲ್ಲಿ 2 ಬಿ ಬಿಂದು ಏನು ಕೊಟ್ಟಾರ ನೋಡ್ರಿ, -2 -3 ಕೊಟ್ಟಿದ್ದಾರೆ. ಸಿ ಬಿಂದು ಏನು ಕೊಟ್ಟಿದ್ದಾರೆ ನೋಡ್ರಿ, ಮತ್ತೆ 2. ಹಾಗಾದ್ರೆ ಎ ಬಿಂದು ಎಷ್ಟು ಕೊಟ್ಟಿದ್ದಾರೆ, 3 2 ಕೊಟ್ಟಿದ್ದಾರೆ. ಉಲ್ಟಾ ಕೊಟ್ಟಿದ್ದಾರೆ 3 2. ಈ 3 ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆ ನೋಡೋಣ. ಹಾಗಾದ್ರೆ ದೂರದ ಸೂತ್ರವನ್ನು ಏನೇನು ಕಂಡುಹಿಡಬೇಕು ಫಸ್ಟ್ ನಾವು ಅಂದ್ರೆ, ಫಸ್ಟ್ ಏನು ಮಾಡಬೇಕು, ಎ ಬಿ ಕಂಡುಹಿಡಬೇಕು. ಇದು ಎ ಬಿ ಕಂಡುಹಿಡಬೇಕು. ಆಮೇಲೆ ಏನು ಮಾಡ್ತಾರೆ, ಬಿ ಸಿ ಕಂಡುಹಿಡಬೇಕು. ಆಮೇಲೆ ಎ ಸಿ ಕಂಡುಹಿಡಿತಾರೆ. ಈ ರೀತಿ ಕಂಡುಹಿಡಿಯೋದ್ರಿಂದ ನಮಗೆ ಏನಾಗ್ತದೆ ಅಂದರೆ 3 ಬಿಂದುವಿನ ಸೂತ್ರ ನಮಗೆ ಹೌದಾ ಮಾಡಬಹುದು. ಈಸಿಯಾಗಿ ನಾವು ಏನು ಮಾಡಬಹುದು ಮಾಡಬಹುದು. ಈಗ ನಾನೇನು ಮಾಡ್ತೀನಿ, ಪಿ ಕ್ಯೂ ಆರ್ ತೋರಿ ಅಥವಾ ಎ ಬಿ ಸಿ ತೋರಿ. ಈಗ ನಾನು ಫಸ್ಟ್ ಎ ಮತ್ತು ಬಿ ಬಿಂದುಗಳ ನಡುವೆ ಎ ಮತ್ತು ಬಿ ಬಿಂದುಗಳ ನಡುವೆ ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಎ ಮತ್ತು ಬಿ ಬಿಂದುಗಳು. ಎ x1 ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, x1 3 ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು x2 y2 ಕೊಟ್ಟಿದ್ದಾರೆ. x2 ಏನು ಕೊಟ್ಟಿದ್ದಾರೆ, x2 y2 -2 ಅವಾಗ ನಾವು ಎ ಮತ್ತು ಬಿ ಬಿಂದುಗಳ ನಡುವಿನ ಎ ಬಿ ಸ್ಕ್ವೇರ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸಿಂಪಲ್ ಸೂತ್ರವನ್ನು ಬಳಕೆ ಮಾಡಬೇಕು. ಮಾಡಿ ನೀವೇನು ಮಾಡಬೇಕು, ಬಿಡಿಸ್ಬೇಕಾಗ್ತದೆ. ಸರಿಯಲ್ಲ, ಸರಿ ಸಿಂಪಲ್ ಅದು. ಹಾಗಾದ್ರೆ ನಾನೇನು ಮಾಡ್ತೀನಿ, ರೂಟ್ ಬರ್ಬೇಕು. ರೂಟ್ ನೋಡ್ರಿ, x2 ಇದೆ ನೋಡ್ರಿ, x2 ಎಲ್ಲಿದೆ, x2 -2 ಬ್ರಾಕೆಟ್ ಹಾಕಿ ಮೈನಸ್ x1 ಎಷ್ಟಿದೆ ನೋಡ್ರಪ್ಪ, x1 3 ಬರ್ತದೆ ಹೋಲ್ ಸ್ಕ್ವೇರ್ ಮಾಡಿ ಪ್ಲಸ್ y2 ಬರ್ಬರಿ y2 ಮೈನಸ್ y1 ಬರ್ಬರಿ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್. ಅದೇ ರೀತಿ ಈಗ ಜಸ್ಟ್ ಹೇಳಿ -7 -8 ಹೋಲ್ ಸ್ಕ್ವೇರ್ ಸಿಂಪಲ್ ಪ್ಲಸ್ -4 -7 -8 ಹಾಗಾದ್ರೆ ಇದು 25 ಇದು 25 2 5 ಬೇಕಂದ್ರೆ ತೆಗಿ ಇಲ್ಲ ಬಟ್ ನೋಡೋಣ ಏನಾಗುತ್ತೆ ಲಾಸ್ಟ್. ಓಕೆ, 1 ಎ ಬಿ. ಹಾಗಾದ್ರೆ ಈಗ ನೆಕ್ಸ್ಟ್ ಮಾಡಿ ಬಿ ಮತ್ತು ಸಿ ಬಿಂದುಗಳ ನಡುವೆ ಕರೆಕ್ಟ್ ನಡೆಯುತ್ತೆ. ಹಾಗಾದ್ರೆ x1 y is equals ನೋಡ್ರಿ ಬಿ -2 ಹಾಗಾದ್ರೆ ಸಿ ಎಷ್ಟಿದೆ ನೋಡಿ, ಸಿ ಬಿಂದು x2 y2 ಏನಿದೆ, x2 y2 ಹಾಗಾದ್ರೆ ಏನ ಕೊಡ್ತಾರೆ, 2. ಹಾಗಾದ್ರೆ ಈ ಬಿಂದುಗಳ ನಡುವೆ ಕೂಡ ಬಿ ಸಿ ಅದು ಈಸಿ ರೂಟ್ ಸೇಮ್ ಸಿಂಪಲ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಸಿಂಪಲ್ ಇದೆ, ಏನೇನು ನೋ ಚೇಂಜಸ್. ಹಾಗಾದ್ರೆ ರೂಟ್ ನೋಡ್ರಿ x2 ಇಲ್ಲಿ ನೋಡಿ x2 2 ಮೈನಸ್ x1 -2 ನೋಡ್ರಿ ಮೈನಸ್ ಇಲ್ಲೊಂದು ಮೈನಸ್ ಇದೊಂದು ಏನಾಗ್ತದೆ ಪ್ಲಸ್ ಹೋಲ್ ಸ್ಕ್ವೇರ್ ಸಿಂಪಲ್ ಪ್ಲಸ್ y2 ಎಷ್ಟಪ್ಪ 3 ಮೈನಸ್ y1 ಎಷ್ಟಿದೆ ನೋಡ್ರಪ್ಪ y1 -3 ಹಾಗಾದ್ರೆ ಪ್ಲಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಗಿದೆ 2 + 2 4 ಹೌದಾ 4 ಹೋಲ್ ಸ್ಕ್ವೇರ್ 2 + 2 4 ಹೋಲ್ ಸ್ಕ್ವೇರ್ ಪ್ಲಸ್ 6 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 4 × 14 ಪ್ಲಸ್ 6 ಕೂಡಿಸಿದ್ರೆ 34 55. ಹೌದಾ ವಿದ್ಯಾರ್ಥಿಗಳೇ, ಹೌದಲ್ರಿ, ಭಾಳ ಸರಳ. ಏನು ಮೊದಲು ದೂರದ ಸೂತ್ರ ನಿಮ್ಗೆ ಗೊತ್ತಿರಬೇಕು, ಮುಂದೆ ಈಸಿಯಾಗಿ 3 ಮಾರ್ಕ್ಸಿಗೆ ಮಾಡಬಹುದು. ಮುಂದೆ ನೆಕ್ಸ್ಟ್ ಏನು ಮಾಡೋದು,
ಏನ ಎ ಸಿ ಕಂಡುಹಿಡಿಯಬೇಕು. ಇದರಲ್ಲಿ ನೋಡಿ ಎ ಸಿ ಕಂಡುಹಿಡಿಯಬೇಕು. ಎ ಸಿ ಎ ಮತ್ತು ಸಿ ಬಿಂದುಗಳ ನಡುವಿನ ದೂರ, ಬಿಂದುಗಳ ನಡುವಿನ ದೂರ. ಹಾಗಾದ್ರೆ ಎ ಬಿಂದು x1 y1 ನೋಡಿ ಈಸ್ ಈಕ್ವಲ್ಸ್ x1 y1 ಈಸ್ ಈಕ್ವಲ್ಸ್ ಎಷ್ಟಿದೆ 3 ಇದೆ. ಹಾಗಾದ್ರೆ x2 y2 ಇದೆ. ಸಿಂಪಲ್ x2 y2 ಇದೆ. x2 y2 ಏನಿದೆ ನೋಡಪ್ಪ 2 3 ಇದೆ. ಅದು 3 2 ಇದೆ 2 3. ಹಾಗಾದ್ರೆ AC is equal root x2 minus x1 whole square plus y2 minus y1 whole square. Simple. ಸೂತ್ರ ಬರ್ಕೊಳ್ಳಿ. ಸೂತ್ರ ಈಸಿ, ಸಿಂಪಲ್ ಸಿಂಪಲ್ ಸಿಂಪಲ್. ಹೌದಲ್ಪ, ಮಾಡ್ಬೋದಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು ಈಸ್ ಈಕ್ವಲ್ಸ್ ರೂಟ್ ನೋಡಿ x2 ಬೇಡಪ್ಪ x2 2 ಮೈನಸ್ x1 ಬೇಡಪ್ಪ x1 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಬೇಡಪ್ಪ y2 ಏನು ನೋಡಿ y2 3 ಮೈನಸ್ y1 ಎಷ್ಟಿದೆ ನೋಡಪ್ಪ y1 ಎಷ್ಟಿದೆ y1 2 ಕರೆಕ್ಟ್ ಮೈನಸ್ 2 ಹೋಲ್ ಸ್ಕ್ವೇರ್ ರೈಟ್. ಹಾಗಾದ್ರೆ ಏನಾಗುತ್ತೆ ನೋಡಿ ಈಸ್ ಈಕ್ವಲ್ಸ್ ರೂಟ್ 2 3 ಕಡೆ ಮೈನಸ್ 1 ಸ್ಕ್ವೇರ್ 3 ಬ್ರಾಕೆಟ್ ಹಾಕಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ 2 1 ಪ್ಲಸ್ 1 ಈಕ್ವಲ್ಸ್. ವಿದ್ಯಾರ್ಥಿಗಳೇ ನೀವು ಗಮನ ಏನೊಂದು ಚೂರು ಅಳಿಸ್ತೀವಿ ಕೆಲಸ ಏನು ವಿದ್ಯಾರ್ಥಿಗಳೇ ನೋಡ್ರಿಪ್ಪ, ಒಂದು ಎ ಬಿ ರೂಟ್ 50 ಬಂದಿದೆ. ಪಕ್ಕ ವಿಚಾರ ಮಾಡಿ, ಎ ಬಿ ಎಷ್ಟು ಬಂದಿದೆ ರೂಟ್ 50 ಬಂದಿದೆ. ಬಿ ಸಿ ಎಷ್ಟು ಬಂದಿದೆ ರೂಟ್ 52 ಬಂದಿದೆ. ಎ ಸಿ ಎಷ್ಟು ಬಂದಿದೆ ರೂಟ್ 2. ನಾ ಬರ್ತೇನೆ ನೋಡಿ, ಎ ಬಿ ರೂಟ್ 50, ಬಿ ಸಿ ರೂಟ್ 52 ಇದೆ, ಎ ಸಿ ರೂಟ್ 2. ಹಾಗಾದ್ರೆ ಇದು ಒಂದು ತ್ರಿಭುಜ ಏರ್ಪಡಿಸುತ್ತದೆ. ಕರೆಕ್ಟ್. ಈಗ ಇದು ಅವಶ್ಯಕತೆ ಇಲ್ಲ, ಇದನ್ನು ತೆಗೆದು ಇದು ಏನಾಗ್ತದೆ ಒಂದು ತ್ರಿಭುಜ ಏರ್ಪಡಿಸುತ್ತದೆ. ಹಾಗೆ ಅಂಥ ತ್ರಿಭುಜ ಏರ್ಪಡುತ್ತದೆ ನೋಡಿ. 2 ತ್ರಿಭುಜಗಳನ್ನು 2 ಭಾವಗಳ 2 ಶೃಂಗಬಿಂದುಗಳು 2 ಭಾವಗಳನ್ನು ವರ್ಗ ಮಾಡಿ ಕೂಡಿಸಿದರೆ 3ನೇ ಭಾವಕ್ಕೆ ಸಮ ಇರಬೇಕು. ಅಂಥದಕ್ಕೆ ನಾವು ಲಂಬಕೋನ ತ್ರಿಭುಜ ಅಂದಿದ್ದೀವಿ. ಅಥವಾ 3 ಭಾವಗಳ ಚೇಂಜ್ ಇದ್ರೆ ವಿಷಮ ಭಾವ, ಅಸಮ ಭಾವ ಅಥವಾ ವಿಷಮ ಭಾವ ತ್ರಿಭುಜ ಅಂದಿದ್ದೀವಿ. 2 ಸೇಮ್ ಇದ್ದು ಒಂದು ಚೇಂಜ್ ಇತ್ತಂದ್ರೆ ಸಮದ್ವಿ ಭಾವ ತ್ರಿಭುಜ. ಎಷ್ಟು ನಮಗೆಲ್ಲ ಗೊತ್ತದು, ಹೌದಲ್ಲ ವಿದ್ಯಾರ್ಥಿಗಳು? ಸಿಂಪಲ್ ಗೊತ್ತಿದೆ ನಮಗೆ. ಹಾಗಾದ್ರೆ ಗಮನ ಈಗ ಹೇಗಿದೆ ನೋಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಮಾಡಿದರೆ ಬಿ ಸಿ ಸ್ಕ್ವೇರ್ ಕರೆಕ್ಟ್ ಸಮಾನ ನೋಡಿ. ಚೆಕ್ ಮಾಡ್ಬೇಕು, ಸಿಂಪಲ್. ಹೆಂಗದ ಎ ಬಿ ಎಷ್ಟಪ್ಪ ಅಂದರೆ ರೂಟ್ 50 ಹೋಲ್ ಸ್ಕ್ವೇರ್, ಎ ಸಿ ಎಷ್ಟು ರೂಟ್ 2 ಹೋಲ್ ಸ್ಕ್ವೇರ್ ಮಾಡಿ, ಬಿ ಸಿ ಎಷ್ಟು ಅಂದರೆ ರೂಟ್ 52 ಹೋಲ್ ಸ್ಕ್ವೇರ್. ಈ ರೀತಿ ಹೋಲ್ ಸ್ಕ್ವೇರ್ ಇದರೊಳಗೆ ಸಿಗೋದು ಎಸ್ ನೋಡಿ. ಹಾಗಾದ್ರೆ ರೂಟ್ 50 ಇವೆರಡು ಕ್ಯಾನ್ಸಲ್ ಆಗ್ತದೆ. 50 ಸೇಮ್ 2 ಕ್ಯಾನ್ಸಲ್ ಆಗ್ತದೆ, 2 ಇರ್ತದೆ. ಇದು ಸೇಮ್ ಕ್ಯಾನ್ಸಲ್ ಆಗ್ತದೆ 52. ಹಾಗಾದ್ರೆ 52 ಹಾಗಾದ್ರೆ ಇನ್ನೊಂದು ನೆನಪು ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು, ಲಂಬಕೋನ ತ್ರಿಭುಜದಲ್ಲಿ ಏನು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ ಬಿ ಸಿ ವಿಕರ್ಣವಾಗಿರುತ್ತದೆ. ಈ ಬಿ ಸಿ ಏನಾಗಿರ್ತದೆ ವಿಕರ್ಣ ಆಗಿರ್ತದೆ. ಹಾಗಾದರೆ ಎ ಲಂಬಕೋನ ತ್ರಿಭುಜ. ಹಾಗಾದರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಇದು 4 ಎಂಥ ತ್ರಿಭುಜವನ್ನು ಉಂಟು ಮಾಡುತ್ತದೆ ಅಂದರೆ ಗಮನದ ವಿದ್ಯಾರ್ಥಿಗಳೇ, ಲಂಬಕೋನ ತ್ರಿಭುಜ ಉಂಟು ಮಾಡುತ್ತದೆ. ಲಂಬಕೋನ ತ್ರಿಭುಜ ಅಂತೂ ಬರೀಬೇಕು. ಅಥವಾ ಒಂದು ವೇಳೆ ಏನು ಮಾಡ್ತಾರೆ ಗೊತ್ತಾ,
ಒಂದು ಒಂದು ಬಿಂದು ಕೊಡ್ತಾನೆ, ಬಿಂದುಗಳ ನಡುವಿನ ದೂರ ಕೊಡ್ತಾನೆ, ಡಿ ಬೆಲೆ ಕೊಡ್ತಾನೆ, ಇನ್ನೊಂದು ಬಿಂದುವಿನ ಅಳತೆಯನ್ನು ಕಂಡುಹಿಡಿಯಕ ವಿದ್ಯಾರ್ಥಿ ಹಾಗೂ ನಿಮ್ಗೆ ಏನು ಮಾಡ್ಬೋದು ಕೊಡಬಹುದು. ಅಥವಾ ಈಗ 4 ಬಿಂದುಗಳನ್ನು ಕೊಡ್ತಾನೆ, 4 ಬಿಂದುಗಳು ಕೊಡ್ತಾನೆ, 4 ಬಿಂದುಗಳಲ್ಲಿ ಏನು ಉಂಟಾಗುತ್ತದೆ? ಚತುರ್ಭುಜ ಉಂಟಾಗುತ್ತದೆ ನೆನಪಲ್ಲಿ. ಹಾಗಾದರೆ 4 ಬಿಂದುಗಳಿಂದ ಚತುರ್ಭುಜ ಉಂಟಾದರೆ ಇದು ಯಾವ ಚತುರ್ಭುಜ ಆಗುತ್ತದೆ ಎಂದು ಹೇಳಿರಿ ಅಂತ ಪ್ರಶ್ನೆ. ಅಥವಾ ಚೌಕ ಎಂದು ಸಾಧಿಸಿ, ಏನಂತ? ಚೌಕ ಎಂದು ಸಾಧಿಸಿ, ಅಥವಾ ಸಮಭಾವ ತ್ರಿಭುಜ ಎಂದು ಸಾಧಿಸಿ, ಸಮದ್ವಿಭಾವ ತ್ರಿಭುಜ ಎಂದು ಸಾಧಿಸಿ, ಅಥವಾ ವರ್ಗ ಎಂದು ಸಾಧಿಸಿ, ಅಥವಾ ಇದು ವರ್ಗ ಆಗುತ್ತದೆ ಅಂತ ಪ್ರಶ್ನೆ, ಅಥವಾ ಸಮಾಂತರ ಚತುರ್ಭುಜ ಆಗುತ್ತದೆ ಅಂತ ಕೇಳ್ತಾರೆ. ಕೇಳ್ಬೋದಲ್ಲ, ಈಸಿಯಾಗಿ ಕೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ 4 ಬಿಂದುಗಳನ್ನು ಕೊಟ್ಟಾಗ ಇದು ಯಾವುದಂತ ನಾವು ದೂರದ ಸೂತ್ರವನ್ನು ಉಪಯೋಗ ಮಾಡ್ಕೊಬೇಕಾ ನಾವು ಬಿಡಿಸಿ ಹೇಳ್ಬೋದು, ಸರಳವಾಗಿ ಬಿಡಿಸಿ ಹೇಳ್ಬೋದು, ರೈಟ್? ಹಾಗೂ ಹೇಳ್ಬೋದು. ಒಂದು ವೇಳೆ ನೀ ಕೊಡಲ್ಲ ಕ್ವಶನ್ ನೋಡ್ರಿ, ಈ ರೀತಿ ಕ್ವಶನ್ ಇದೆ, ಅಳಿಸ್ಬೋದ್ರ? ಎಸ್, ಈ ರೀತಿ ಕ್ವಶನ್ ಇರ್ಬೋದು. ಹೇಗೆ? ಈಗ ಒಂದು ಬಿಂದು ಎ 3 - 2, ಇನ್ನೊಂದು ಬಿಂದುವಿನ ದೂರ x ಮತ್ತು y, ಇವುಗಳ ನಡುವಿನ ದೂರ 10 ಮಾನಗಳು ಆದರೆ, ಅಥವಾ ಈ xy ಗಳಾದರೆ x0 s2 ಕೊಟ್ಟ ಮಾನಗಳಾದರೆ x ದ ಬೆಲೆ ಕಂಡು ಈ ರೀತಿ ನೀವು ಕೊಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ಸ್ 5 ಅವ ನೀವು ಭಾಳ ಹುಷಾರಿಗಳು. ಅವಾಗ ಹೇಗಿತ್ತು ಅಂದರೆ ಇದು ಎ ಮತ್ತು ಬಿ ಇರ್ತದೆ, ನಡುವಿನ ದೂರ ಇರ್ತದೆ. ಅವಾಗ ಹೇಗಿತ್ತು ಅಂದರೆ b = √x2 - x1 2, ಸೇಮ್ ಸೂತ್ರ, ಪ್ಲಸ್ y2 - y2 2, ಸೇಮ್ ಸೂತ್ರ. ಅವಾಗ ನೀವೇನು ಮಾಡ್ತೀರಪ್ಪ? ಏನು ಮಾಡ್ತಾರೆ? ಏನೇನು ಕೊಟ್ಟಿರ್ತಾರೋ ಅಂದರೆ ನಿಮಗೆ x1 y1 ಕೊಟ್ಟಿದ್ದಾನೆ, x1 y1 = 3 - 2 ಅಂತ. x2 y2 ಕೊಟ್ಟಿದ್ದಾನೆ, ಸೇಮ್ ಕೊಟ್ಟಿದ್ದಾರೆ, x2 y2 ಕೊಟ್ಟಿದ್ದಾರೆ, ಎಷ್ಟು? x, l ಕೊಟ್ಟಿದ್ದಾರೆ. ಹಾಗಾದ್ರೆ ಬಿ ಬೆಲೆ ಕೊಟ್ಟಿದ್ದಾನೆ 10 ಮಾನಗಳು, 10 ಮಾನಗಳು ಕೊಡ್ತಾರೆ. ಈ ರೀತಿಯೂ ಕೊಡಬಹುದು. ಕೊಟ್ಟ ನೀವು ಏನು ಮಾಡ್ತೀವಿ? ಡೈರೆಕ್ಟ್ ಸೂತ್ರವನ್ನು ಬಿ ಬೆಲೆ ಎಷ್ಟಪ್ಪ ಅಂದರೆ 10 ಮಾನಗಳು. ಎಷ್ಟು ಮಾನಗಳು? 10 ಮಾನಗಳು ಹಾಕೊಂಡ್ವಿ. ಹಾಕೊಂಡು ರೂಟ್ x2 ಎಷ್ಟು ನೋಡಿ? x2 xl ಮೈನಸ್ x1 ಎಷ್ಟು ನೋಡಿ? x1 ಎಲ್ಲಿದೆ? x1 3 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟಿದೆ ನೋಡಿ? y2 2 ಇದೆ ಮೈನಸ್ y1 ಎಷ್ಟಿದೆ ನೋಡಿ? -12 ಪ್ಲಸ್ ಅವಾಗ ನಿಮ್ಗೆ ಏನಾಗುತ್ತದೆ? 10 √x - 3 ಹೋಲ್ ಸ್ಕ್ವೇರ್ ಪ್ಲಸ್ 2 + 2 4 ಅವಾಗ ನೀವೇನು ಮಾಡ್ಬೇಕಪ್ಪ ಅಂದರೆ x ನ ಬೆಲೆ ಕಂಡುಹಿಡಿಯಬೇಕಾದ್ರೆ 2 ಕಡೆ ವರ್ಗ ಮಾಡಬೇಕು. ಯಾಕೆ? ವರ್ಗಮೂಲ ಚಿಹ್ನೆ ತೀವ್ರತೆ, 2 ಕಡೆ ವರ್ಗ ಈ ರೀತಿ ಕೊಡ್ಬೇಕು. ಅವಾಗ 2 ಕಡೆ ವರ್ಗ ಮಾಡಿದಾಗ ಏನಾಗ್ತದೆ? ಇದು 10 ರ ಸ್ಕ್ವೇರ್ ಈಕ್ವಲ್ಸ್ ನೋಡಿ ರೂಟ್ x - 3 ಹೋಲ್ ಸ್ಕ್ವೇರ್ ಪ್ಲಸ್ 16 ಹೋಲ್ ಸ್ಕ್ವೇರ್. ಹೌದು ವಿದ್ಯಾರ್ಥಿ? ಹಾಗಾಗಿ ಅಳಿಸೋದು? ಎಸ್, ಅಳಿಸೋದು. ಈ ರೀತಿ ಮಾಡ್ಬೋದು, ಈಸಿಯಾಗಿದೆ. ಹಾಗೆ 10 ವರ್ಗ ಮಾಡಿದ್ರೆ 10 ವರ್ಗಮೂಲ ಚಿಹ್ನೆ ಕ್ಯಾನ್ಸಲ್, x - 3 ಹೋಲ್ ಸ್ಕ್ವೇರ್ ಪ್ಲಸ್ 16 ನೋಡಿ ಸರ್. ಈಸಿಯಾಗಿ ಏನು ಮಾಡೋದು? ಹಾಂ ಮಾಡೋದು. ಹೌದಾ ವಿದ್ಯಾರ್ಥಿ? ಹಾಗಾದರೆ 14 ಕಟ್ಕೊಂಡ್ಬಂದು 1 ಮೈನಸ್ 16. ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ a - b ಸೂತ್ರವನ್ನು ಯೂಸ್ ಮಾಡಿ. ಏನು? a² - 2ab + b² ಸೂತ್ರ ಯೂಸ್ ಮಾಡಿ. ಇದು ಅಳಿಸ್ತೇವೆ, ರೈಟ್? ಹೌದಾ? ಹಾಗಾದ್ರೆ a² x² -2 - 2 x × 3 ಪ್ಲಸ್ b² 3 ಹೋಲ್ ಸ್ಕ್ವೇರ್. ಹಾಗಾದ್ರೆ
ಒಂದು 14. ಈಗ ಇಲ್ಲಿ ಹಿಂಗೆ ಇಟ್ಕೋಬೇಕು. 1 14 10 ಕೈಲ 10 8 5 ಅದು 84 is equals x square minus 6x plus 9. ಇದು ಒಂದು ಸಮೀಕರಣ ರೂಪದಲ್ಲಿ ಮಾಡಿಕೊಡ್ಬೇಕು. ಮಾಡಿಕೊಂಡು ನೋಡಿ ಏನಿದೆ x square minus 6x ಪ್ಲಸ್ 9 ಮೈನಸ್ 84. ಇದು ಒಂದು ವರ್ಗ ಸಮೀಕರಣ ರೂಪದಲ್ಲಿ. ವಿದ್ಯಾರ್ಥಿಗಳೇ, ಈ ವರ್ಗ ಸಮೀಕರಣವನ್ನು ನಾವು ಬಿಡಿಸಬೇಕಾಗ್ತದೆ. ಹಾಗಾದ್ರೆ ಎಷ್ಟಾಗುತ್ತೆ? x ಸ್ಕ್ವೇರ್ ಮೈನಸ್ 6x. ಹಾಗಾದರೆ 84 9 ಕಳ್ಕೋಬೇಕು, ಗೊತ್ತಾಗಿದೆ. 14 9 5 75 ಅದು ಮೈನಸ್ 75. ಇದು ಒಂದು ವರ್ಗ ಸಮೀಕರಣ ಬಂತು. ಈ ವರ್ಗ ಸಮೀಕರಣ ಬಂತಂದ್ರೆ ನಾವು ಮುಂದೆ ಅದನ್ನು ಅಪವರ್ತನ ವಿಧಾನ ಅದನ್ನು ಬಿಡಿಸ್ಬೋದು. ರೈಟ್ ವಿದ್ಯಾರ್ಥಿಗಳೇ? ಹಾಗಾದರೆ ಇವತ್ತು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಇವತ್ತು ಸಮಯ ಆಗಿದೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದನ್ನು ಬಿಡಿಸ್ಬೇಕು. ರೈಟ್? ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾರ್ಥಿ.